ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಇವತ್ತು ಯಾರ ಕೈನಲ್ಲಿ ಮೊಬೈಲ್ ಇಲ್ಲ ಹೇಳಿ? ಮೊಬೈಲ್ ಇಲ್ಲದೆ ಜೀವವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮೊಬೈಲ್ ನಮ್ಮನ್ನ ಆವರಿಸಿದೆ. ಮೊಬೈಲ್ನ ಚಾರ್ಜ್ ಖಾಲಿಯಾದ್ರಂತೂ ಕೆಲವರಿಗೆ ಕೈಕಾಲೇ ಆಡೋದಿಲ್ಲ. ಅಷ್ಟರ ಮಟ್ಟಿಗೆ ಮೊಬೈಲ್ಗೆ ಜನ ಅಡಿಕ್ಟ್ ಆಗಿದ್ದಾರೆ. ಆದರೆ ಹೀಗೆ ಮೊಬೈಲ್ನಲ್ಲಿ ಚಾರ್ಜ್ ಖಾಲಿ ಆಯಿತು ಅಂತ ಚಾರ್ಜ್ ಹಾಕೋಕೆ ಹೋದವ ಮಸಣ ಸೇರಿದ್ದಾನೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು ಹೇಳ್ತೀವಿ ಬನ್ನಿ. ನಾವೀಗ ಹೇಳ್ತಾ ಇರೋದು ಬೆಂಗಳೂರಿನ ಮಂಜುನಾಥ ನಗರದಲ್ಲಿ ನಡೆದಿರೋ ಘಟನೆಯ ಬಗ್ಗೆ. 24 ವರ್ಷದ ವಿದ್ಯಾರ್ಥಿಯೋರ್ವ ಪಿಜಿಯಲ್ಲಿಯೇ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾನೆ. ಈತ ಸಾವನ್ನಪ್ಪೋದಕ್ಕೆ ಕಾರಣ ಮೊಬೈಲ್ ಚಾರ್ಜಿಂಗ್ ಹಾಕೋಕ್ ಹೋಗಿದ್ದು. ಅರೆ, ಮೊಬೈಲ್ ಚಾರ್ಜ್ ಹಾಕೋದ್ರಲ್ಲಿ ತಪ್ಪೇನು ಅನ್ಕೊಂತಿದ್ದೀರಾ? ಅಸಲಿ ಕತೆ ಇರೋದೇ ಇಲ್ಲಿ. ಶ್ರೀನಿವಾಸ್ ಎಂದಿನಂತೆ ನಿನ್ನೆ ಕೂಡ ಸುಮಾರು ರಾತ್ರಿ 8 ಗಂಟೆಗೆ ತನ್ನ ಮೊಬೈಲ್ ಚಾರ್ಜ್ ಹಾಕೋಕಂತ ಮುಂದಾಗಿದ್ದ. ಆದರೆ ಜವರಾಯ ಅಲ್ಲಿ ಕಾದು ಕೂತಿದ್ದ ಅನ್ಸುತ್ತೆ. ಚಾರ್ಜಿಂಗ್ ವೈರ್ನಿಂದಲೋ ಇಲ್ಲ ಸ್ವಿಚ್ ಬೋರ್ಡ್ನಿಂದಲೋ ವಿದ್ಯುತ್ ತಗಲಿ ಸ್ಥಳದಲ್ಲೇ ಶ್ರೀನಿವಾಸ್ ಸಾವನ್ನಪ್ಪಿದ್ದಾನೆ. ಈ ವಿಚಾರ ಹೇಗೆ ಹೊರಗೆ ಬಂತಪ್ಪ ಅಂದರೆ, ಒಂದೇ ಪಿ ಜಿ ಅಂದಮೇಲೆ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅಲ್ವಾ? ಹೀಗೆ ಇದ್ದ ಶ್ರೀನಿವಾಸ್ ಫ್ರೆಂಡ್ ಒಬ್ಬ ಟೈಮ್ ಆಯಿತು ಊಟಕ್ಕೆ ಹೋಗೋಣ ಬಾ ಅಂತ 2-3 ಬಾರಿ ಕರೆದಿದ್ದಾನೆ. ಹೀಗಿದ್ರೂ ಶ್ರೀನಿವಾಸ್ ಯಾವುದೇ ರಿಯಾಕ್ಟ್ ಮಾಡದೆ ಹಾಗೆ ಅಂಗಾತ ಮಲಗಿದ್ದಾನೆ. ಈ ವೇಳೆ ಶ್ರೀನಿವಾಸ್ ಫ್ರೆಂಡ್ ಹೋಗಿ ಬಾರೋ ಸಾಕು, ಎಷ್ಟೊತ್ತಿದ್ದೆ ಮಾಡ್ತೀಯ ಅಂತ ಹೆಪ್ಸಿದ್ದಾರೆ. ಆದರೆ ಈ ವೇಳೆ ಶ್ರೀನಿವಾಸ್ ಮೈ ಮೇಲೆ ಹರಿತಿದ್ದ ಕರೆಂಟ್ ಯುವಕನಿಗೂ ತಗಲಿದೆ. ಅದೃಷ್ಟವಶಾತ್ ಎಬ್ಬಿಸಲು ಹೋಗಿದ್ದ ಶ್ರೀನಿವಾಸ್ ಫ್ರೆಂಡ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನಂತರ ಪಿಜಿ ಸಿಬ್ಬಂದಿ ಬಸವೇಶ್ವರ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ತಕ್ಷಣ ಬಂದಿದ್ದ ಪೊಲೀಸರು ಶ್ರೀನಿವಾಸ್ ಮೃತದೇಹವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಮೊಬೈಲ್ ಚಾರ್ಜಿಂಗ್ ವೈರ್ ಡ್ಯಾಮೇಜ್ ಆಗಿರೋದು ಗೊತ್ತಾಗಿದೆ. ಸಾವಿಗೆ ಇದೇ ಕಾರಣವಾಯ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಒಂದು ಮೊಬೈಲ್ ಚಾರ್ಜರ್ನಿಂದ ಜೀವ ಹೋಗೋದಕ್ಕೆ ಸಾಧ್ಯನಾ? ದೊಡ್ಡ ಮಟ್ಟದಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತಾ? ಈ ಘಟನೆಯಿಂದ ಇಂಥ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜ. ಕೆಲವೊಂದು ತಪ್ಪುಗಳಿಂದಾಗಿ ಮೊಬೈಲ್ ಚಾರ್ಜ್ ಹಾಕುವಾಗ ಸಾವು ಸಂಭವಿಸುವ ಸಾಧ್ಯತೆಗಳು ಇರುತ್ತೆ. ಸಾಮಾನ್ಯವಾಗಿ ಕಡಿಮೆ ಬೆಲೆಗೆ ಸಿಗೋ ಚಾರ್ಜರ್ಗಳನ್ನೇ ಪರ್ಚೇಸ್ ಮಾಡೋದು ಹೆಚ್ಚು. ಆದರೆ ನೆನಪಿಟ್ಕೊಳ್ಳಿ, ಇಂಥ ಚೀಪ್ ಚಾರ್ಜರ್ಗಳಿಂದ ಅಪಾಯ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಡ್ಯಾಮೇಜ್ ಆಗಿರೋ ಚಾರ್ಜರ್ ಕೂಡ ಅಪಾಯಗಳನ್ನು ತಂದಿಡಬಹುದು. ಇದು ಮಳೆಗಾಲ ಬೇರೆ. ಹೀಗಾಗಿ ಒದ್ದಿಯಾದ ಕೈಗಳಿಂದ ಅಥವಾ ನೀರಿನಲ್ಲಿ ನಿಂತಾಗ ಎಲೆಕ್ಟ್ರಿಕ್ ಸಾಧನಗಳನ್ನು, ಚಾರ್ಜರ್ಗಳನ್ನು ಮುಟ್ಟೋದು ಮಾಡಬೇಡಿ. ಇದು ಕರೆಂಟ್ ಶಾಕ್ಗೆ ಕಾರಣವಾಗೋ ಎಲ್ಲ ಸಾಧ್ಯತೆ ಇರುತ್ತೆ. ಅದೇನೇ ಇರಲಿ, ನೀವು ಮೊಬೈಲ್ ಚಾರ್ಜ್ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.